Next, 131 question. A horizontal pipeline AB of diameter conveys water flowing from A to B. The U2 manometer with mercury as a manometer liquid can be used for the measurement. U2 manometer ನ ನಾವು ಯಾವ್ದಕ್ಕೆ ಮೆಜರ್ಮೆಂಟ್ ಮಾಡಕ್ ಯೂಸ್ ಮಾಡ್ತೀವಿ ಅಂತ ಕೇಳಾರ. ಪ್ರೆಷರ್ ಮೆಜರ್ಮೆಂಟ್ ಮಾಡಕ್ ನಾವು ಯೂಸ್ ಮಾಡ್ತೀವಿ. ಸೊ ಆಪ್ಷನ್ಸ್ ನೋಡೋಣ. ಡಿಫ್ರೆನ್ಸ್ ಇನ್ ದ ವೆಲಾಸಿಟಿ ಬಿಟ್ವೀನ್ ದ 2 ಪಾಯಿಂಟ್ಸ್ A and B. ವೆಲಾಸಿಟಿ ಅಂತೂ ನಾವು ಮೆಜರ್ಮೆಂಟ್ ಮಾಡಲ್ಲ. ಸೊ ಆಪ್ಷನ್ ದಿಸ್ ಈಸ್ ರಾಂಗ್. ಡಿಫ್ರೆನ್ಸ್ ಇನ್ ದ ಟೋಟಲ್ ಎನರ್ಜಿ ಬಿಟ್ವೀನ್ 2 ಪಾಯಿಂಟ್ಸ್. ಟೋಟಲ್ ಎನರ್ಜಿನೂ ನಾವು ಇದನ್ನ ಮೆಜರ್ಮೆಂಟ್ ಮಾಡಲ್ಲ. ಸೊ ಇದು ಬಿ ಆಪ್ಷನ್ಸ್ ಕೂಡ ರಾಂಗ್ ಆಗುತ್ತೆ. ಸಿ ಆಪ್ಷನ್ ಡಿಫ್ರೆನ್ಸ್ ಇನ್ ದ ಪ್ರೆಷರ್ ಹೆಡ್ ಬಿಟ್ವೀನ್ 2 ಪಾಯಿಂಟ್ಸ್. ಪ್ರೆಷರ್ ಹೆಡ್ ನ ನಾವು ಮೆಜರ್ಮೆಂಟ್ ಮಾಡಕ್ ಇದನ್ನ ಯೂಟ್ಯೂಬ್ ಮ್ಯಾನೋಮೀಟರ್ ನ ಯೂಸ್ ಮಾಡ್ತೀವಿ. ಸೊ ದಿಸ್ ಸಿ ಆಪ್ಷನ್ ಇಸ್ ಕರೆಕ್ಟ್. ಡಿಫ್ರೆನ್ಸ್ ಇನ್ ದ ಕೈನೆಟಿಕ್ ಹೆಡ್ at the 2 points A and B. This is also wrong options. Then next, 132. A real fluid in which the shear stress is directly proportional to the velocity gradient is known as. So real fluid ನಲ್ಲಿ shear stress is directly proportional to velocity gradient du by dy. ನಾ ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ? ನ್ಯೂಟೋನಿಯಂ ಫ್ಲೂಯಿಡ್ಗೆ. ಈ ಆಪ್ಷನ್ ಇಸ್ ಕರೆಕ್ಟ್. ನಾಟ್ ಐಡಿಯಲ್ ಅಲ್ಲ, ಪ್ಲಾಸ್ಟಿಕ್ ಅಲ್ಲ, ನಾನ್ ನ್ಯೂಟೋನಿಯಂ ಅಲ್ಲ. ಸೊ 133. ವಾಟ್ ಈಸ್ ದ SI ಯೂನಿಟ್ ಆಫ್ ಡೈನಾಮಿಕ್ ವಿಸ್ಕಾಸಿಟಿ? ಸೊ ಡೈನಾಮಿಕ್ ವಿಸ್ಕಾಸಿಟಿ ಇದು ನಮ್ದು ಏನೈತಿ ಯೂನಿಟ್ ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್. ಬಟ್ ಅವ್ರ SI ಯೂನಿಟ್ ಅಂತ ಕೇಳ್ಯಾರ. SI ಯೂನಿಟ್ ಅಂತಂದ್ರ ಪಾಸ್ಕಲ್. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂದ್ರೆ ಪಾಸ್ಕಲ್. ಪಾಸ್ಕಲ್ ಪರ್ ಇಂಟು ಸೆಕೆಂಡ್. ಹಂಗ ಸಿ ಆಪ್ಷನ್ ಇಸ್ ಕರೆಕ್ಟ್. ಸ್ಟೋಕ್ ನ ನಾವು ಕೈನೆಟಿಕ್ ವಿಸ್ಕಾಸಿಟಿ ಯೂಸ್ ಮಾಡ್ತೀವಿ. 134. A stone weight is 250 Newton in air and 150 Newton in water. If the unit weight of water is 10,000 Newton per meter square, the volume of the stone. ಅವರು ಸ್ಟೋನ್ ವೇಟ್ ಏರ್ ನಲ್ಲಿ 250 ನ್ಯೂಟನ್ ಕೊಟ್ಟಾರ. ಹಂಗ ಮತ್ತ ವಾಟರ್ದಾಗ 150 ನ್ಯೂಟನ್. ನಾವು ಡಿಫ್ರೆನ್ಸ್ ಇನ್ ವೇಟ್ ವಾಟರ್ದ ವೇಟ್ ಡಿಫ್ರೆನ್ಸ್ ತೆಗಿಬೇಕು ನಾವು. ವೇಟ್ ಸ್ಟೋನ್ದು ಇನ್ ಏರ್ ಒಳಗೆ ಎಷ್ಟು 250 ಐತಿ. 250 ಮೈನಸ್ 150 ನ್ಯೂಟನ್ ಮಾಡಿದ್ವಿ ಅಂತಂದ್ರೆ 100 ನ್ಯೂಟನ್ ಬರುತ್ತೆ ನಮ್ದು ವೇಟ್. ನೆಕ್ಸ್ಟ್ ಅವರು ಯೂನಿಟ್ ವೇಟ್ ಕೊಟ್ಟಾರ. ಯೂನಿಟ್ ವೇಟ್ ಎಷ್ಟು ಕೊಟ್ಟಾರ ಅಂತಂದ್ರೆ 10,000 ಕೊಟ್ಟಾರ. ಹಂಗಾಗಿ ನಾವು ವ್ಯಾಲ್ಯೂಮ್ ಕಂಡಿಡಿ ಅಂತಂದ್ರೆ ವ್ಯಾಲ್ಯೂಮ್ ಅಂತಂದ್ರೆ ವೇಟ್ ಬೈ ಯೂನಿಟ್ ವೇಟ್ ಆಫ್ ವಾಟರ್. ಸೊ 100 ನ್ಯೂಟನ್ ಡಿವೈಡೆಡ್ ಬೈ 10,000 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇತ್ತಂದ್ರೆ 3 ಕ್ಯಾನ್ಸಲ್ ಆಗುತ್ತೆ. ಸೊ 1 ಡಿವೈಡ್ ಬೈ 100 ಅಂತಂದ್ರೆ 0.1 ಮೀಟರ್ ಕ್ಯೂಬ್ ಆಗುತ್ತೆ. 0.01 ಮೀಟರ್ ಕ್ಯೂಬ್ ಅಂದ್ರೆ ಸಿ ಆಪ್ಷನ್ ಇಸ್ ಕರೆಕ್ಟ್. Next, 135 question. In an incompressible static fluid column, the rate of increase of pressure in a vertical direction is equal to the weight of density of fluid at the point which is following is the law for this statement. Or in clear, increase of pressure in the vertical direction is equal to the weight of density of fluid at that point ಅಂತಂದ್ರೆ ಇದು ಯಾವ ಲಾ ಅಂತಂದ್ರೆ ಹೈಡ್ರೋಸ್ಟಾಟಿಕ್ ಲಾ. ಬರ್ನೌಲಿಸ್ ಲಾ ಅಂತಂದ್ರೆ ಏನಾಗುತ್ತೆ? ಇನ್ ಸ್ಟಡಿ ಫ್ಲೋ ಆಫ್ ಸಿಸ್ಟಮ್ ಫ್ರಿಕ್ಷನಲೆಸ್ incompressible fluid, the sum of velocity, pressure and elevation head and remains constant in every sections ಆಗುತ್ತೆ. ಸೊ ಇದು ಆಗಲ್ಲ. ಪಾಸ್ಕಲ್ಸ್ ಲಾ ಅಂತೂ ಗೊತ್ತೈತಿ. ಇದು ಸ್ಟೇಟ್ ದ ಪ್ರೆಷರ್ ಅಟ್ ದ ಪಾಯಿಂಟ್ ಆಫ್ ಫ್ಲೂಯಿಡ್ ರೆಸ್ಟ್ ಅಟ್ ಸೇಮ್ ಇನ್ ಆಲ್ ಡೈರೆಕ್ಷನ್ಸ್ ಆಗುತ್ತೆ. ಸೊ ಇದು ಆನ್ಸರ್ ರಾಂಗ್. ಸೊ ವಿಸ್ಕಾಸಿಟಿ ಲಾ ಅಂತೂ ಅಲ್ವೇ ಅಲ್ಲ. ಸೊ ಹಾಗಾಗಿ ಎ ಆಪ್ಷನ್ ಇಸ್ ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್.